ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ಬಹುಪದೋಕ್ತಿಗಳು ಅಥವಾ ಪಾಲಿನಾಮಿಯಲ್ಸ್ ಅದರದ್ದು ಒಂದು ಭಾಗಾಕಾರದ ಕ್ರಮವಿಧಿಯನ್ನ ನಾನು ನಿಮಗ ಲಾಸ್ಟ್ ಕ್ಲಾಸ್ ಒಳಗ ಹೇಳ್ತಾ ಇದ್ದೆ. ಸೊ ಅದರದ ಕಂಟಿನ್ಯೂ ಪಾರ್ಟ್ ಅನ್ನು ಇವಾಗ ಸ್ಟಾರ್ಟ್ ಮಾಡೋಣ ಅಂತ. ಯಾವ್ದಂದ್ರ ಭಾಗಾಕಾರದ ಕ್ರಮವಿಧಿ ಅಂದ್ರ ಪಾಲಿನಾಮಿಯಲ್ಸ್ ಅಂದ್ರ ಬಹುಪದೋಕ್ತಿಗಳನ್ನ ಯಾವ ರೀತಿ ಭಾಗಾಕಾರ ಮಾಡ್ತಾರೋ ಅನ್ನೋದನ್ನ ಅದ್ರೊಳಗ್ ನಾನ್ ನಿಮಗ ಅಭ್ಯಾಸ 9.3 ಅಂದ್ರ ಈ ಪಾಠದ ಲಾಸ್ಟ್ ಟಾಪಿಕ್ ಅನ್ನ ಹೇಳ್ತಾ ಇದ್ದೆ. ಹೌದಾ? ಸೊ ಯಾವ್ದು ಹಾಗಾದ್ರೆ ಬಹುಪದೋಕ್ತಿಗಳು. ಬಹುಪದೋಕ್ತಿಗಳು 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 ಇದಕ್ಕೆ ನಾವು ಇಂಗ್ಲಿಷ್ ನಾಗ ಏನಂತ ಕರಿತೇವೆ ಅಂದ್ರ ಪಾಲಿನಾಮಿಯಲ್ಸ್ ಅಂತ ಕರಿತೇವಿ. ಇದು ಅಭ್ಯಾಸ 9.3 ಅಭ್ಯಾಸ 9.3 ಒಳಗ ಅದ್ರೊಳಗ ನಾನು ನಿಮ್ಗ ಫಸ್ಟ್ ಒನ್ ಅನ್ನ ಹೇಳಿದ್ದೆ, ಸೆಕೆಂಡ್ ಒನ್ ಅಂತೂ ಹೇಳ್ಬೇಕಾಗಿತ್ತು. ಹೌದಾ? ಸೆಕೆಂಡ್ ಒನ್ ಕ್ವಶನ್ ಅನ್ನ ನೋಡೋಣ. ನಾನು ಡೈರೆಕ್ಟ್ ನಿಮಗ ಆ ಡಿವಿಷನ್ ಮೆಥಡ್ ಒಳಗ ಬರ್ಕೊಳಕ ಟ್ರೈ ಮಾಡ್ತೇನಂತ. ಹೌದಾ? ಸೊ ಯಾವ ರೀತಿ ಇದೆ ನೋಡ್ರಿ ಇಲ್ಲೇ ಡಿವಿಷನ್ ಮೆಥಡ್ ಒಳಗ ಅಂತಂದ್ರ ಇಲ್ಲಿ ನೋಡ್ರಿ, ಪಿ ಆಫ್ ಎಕ್ಸ್ ಇಲ್ಲಿ ಬರ್ಬೇಕು, ಆಮೇಲೆ ಜಿ ಆಫ್ ಎಕ್ಸ್ ಇಲ್ಲಿ ಬರ್ಬೇಕು ನಮಗ. ಹೌದಾ? ಇಲ್ಲಿ ನೋಡ್ರಿ ಪಿ ಆಫ್ ಎಕ್ಸ್ ಏನಿದೆ ಅಂದ್ರ x⁴ ಮೈನಸ್ 3x² ಪ್ಲಸ್ 4x ಪ್ಲಸ್ 5 ಅಂತ ಇದೆ. ಹೌದಾ? x⁴ ಮೈನಸ್ 3x² ಪ್ಲಸ್ 4x ಪ್ಲಸ್ 5 ಅಂತ ಇದೆ. ಅದಾದ್ಮೇಲೆ ಜಿ ಆಫ್ ಎಕ್ಸ್ ಇಲ್ಲಿ ಬರ್ಬೇಕಲ್ಲ. ಫಸ್ಟ್ ಒಂದ್ಸಲ ನೋಡ್ರಿ ಅದ್ ಏನಾಗಿದೆ ಅಂದ್ರ x² ಪ್ಲಸ್ 1 ಮೈನಸ್ ಎಕ್ಸ್ ಅಂತ ಇದೆ. ಹೌದಾ? ಈ ಟೈಮ್ ಒಳಗ್ ನಾವ್ ಏನ್ ಮಾಡ್ಬೇಕಂದ್ರ ಈ ಆರ್ಡರ್ ಅನ್ನ ಇಲ್ಲಿ ಏನಾಗಿರ್ತೈತಂದ್ರ ಕರೆಕ್ಟ್ ಆರ್ಡರ್ ಒಳಗ್ ಬಂದೈತಿ ಇಲ್ಲೋ ಅಂತ ಹೇಳಿ ನಾವು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಇಲ್ಲಿ x² ಆದ್ಮೇಲೆ ಏನ್ ಬರ್ಬೇಕಿತ್ತು ನಮಗ ಎಕ್ಸ್ ಬರ್ಬೇಕಿತ್ತು, ಅದಾದ್ಮೇಲೆ ನಮಗ 1 ಬರ್ಬೇಕಿತ್ತು. ಹೌದಾ? ಅಂದ್ರ ನಾನು ಯಾವ ರೀತಿ ಅಂದ್ರ x² ಅದಾದ್ಮೇಲೆ ಏನ್ ಬರ್ಬೇಕು ನನಗ ಮೈನಸ್ ಎಕ್ಸ್ ಪ್ಲಸ್ 1 ಅಂತ ಬರ್ಬೇಕು. ಹೌದಾ? ಅಂದ್ರೆ ಎಲ್ಲಿ ಬರ್ಬೇಕದು x² ಮೈನಸ್ ಎಕ್ಸ್ ಪ್ಲಸ್ 1 ಅಂತ ಬರ್ಬೇಕು. ಹೌದಾ? ಇಲ್ಲಿ ಅದಾದ್ಮೇಲೆ ಏನಾಗಿದೆ ಅಂದ್ರ ಇಲ್ಲಿ ಇನ್ನೂ ಒಂದು ಚೇಂಜಸ್ ಮಾಡ್ತೇನೆ ನಾನು. x⁴ ಆದ್ಮೇಲೆ ನನಗೆ ಇಲ್ಲಿ ಏನಾಗ್ಬೇಕಾಗಿತ್ತು ಕ್ಯೂಬ್ ಬರ್ಬೇಕಿತ್ತು. ಹೌದಾ? ಅಂದ್ರ ಯಾವ್ದೋ ಒಂದು ಸಂಖ್ಯೆ ಅದಾದ್ಮೇಲೆ x³ ಬರ್ಬೇಕಿತ್ತು. ಇಲ್ಲಿ ಡೈರೆಕ್ಟ್ ಏನಾಗ್ಬಿಟ್ಟಿದ್ದಾರೆ ಇಲ್ಲಿ x² ಕೊಟ್ಟಾರು. ಈ ರೀತಿ ಇದ್ದಾಗ ನಮ್ಮ ಪ್ರಾಬ್ಲಮ್ಸ್ ಗಳನ್ನ ನಾವ ಅಡ್ಜಸ್ಟ್ ಮಾಡಿ ಬರ್ಕೋಬೇಕು. ಹೌದಾ? ಇದನ್ನ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡಿ ಬರೀತೇನೆ ನೋಡ್ರಿ. ಪ್ಲಸ್ 0 ಇಂಟು x³ ಯಾಕಂದ್ರ ಅವ್ರು x³ ಕೊಡದೇ ಇರೋ ಕಾರಣಕ್ಕ ನಾನು ಅದನ್ನ 0 ಇಂಟು x³ ಅಂತ ಬರ್ಕೋಬೇಕು. ಅದ್ರ ನೆಕ್ಸ್ಟ್ ಏನ್ ಬರ್ತೈತೆ ಹೇಳ್ರಿ, ಮೈನಸ್ 3x² ಪ್ಲಸ್ 4x ಪ್ಲಸ್ 5 ಅಂತ ಬಂತು. ಹೌದಾ? ಈಗ ನಾವೇನ್ ಮಾಡ್ಬೇಕು, ಈ ಡಿವಿಷನ್ ಮೆಥಡ್ ಅನ್ನ ಕಂಟಿನ್ಯೂ ಮಾಡ್ಬೇಕು. ಹೌದಾ? ಈಗ ನನ್ಗೆ ಏನಾಗ್ಬೇಕು, ಇಲ್ಲಿ x⁴ ಇದೆ, ಇಲ್ಲಿ x² ಇದೆ. ಈ x² ಗೆ ಎಷ್ಟರಿಂದ ಗುಣಾಕಾರ ಮಾಡಿದಾಗ ನನಗೆ x⁴ ಬರ್ತೈತಿ ನೋಡ್ರಿ. ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಹಿಂಗ್ ಮಾಡ್ರಿ, ಇಲ್ಲೇ x⁴ ಡಿವೈಡೆಡ್ ಬೈ x² ಮಾಡ್ರಿ. ಈಗ ನೋಡ್ರಿ 4 ಮೈನಸ್ 2 ಮಾಡಿದ್ರೆ ಎಷ್ಟಾಯ್ತು x² ಆಯ್ತು. ಅಂದ್ರ ಡಿವೈಡೆಡ್ ಬೈ ಮಾಡ್ಕೊಂಡಾದ್ರೂ ನಾವ್ ಏನ್ ಮಾಡ್ಬೇಕು ಇಲ್ಲೇ ಗೊತ್ತಾಗ್ಬೇಕು. ಇಲ್ಲ ನಮಗೆ ಇಲ್ಲೇ ನೀವು ಒಂದೆರಡು ಪ್ರಾಬ್ಲಮ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ ಅಥವಾ ಡಿವಿಷನ್ ಮಾಡಿ ರೂಢಿ ಮಾಡ್ಕೊಂಡ್ರಿ ಅಂದ್ರೆ ನೀವ ಡೈರೆಕ್ಟ್ ಆಗಿ ಮಾಡ್ತಿರಂತ. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, ಈಗ ನಾನು ಏನ್ ಮಾಡ್ಬೇಕು, ಈ x² ಗೆ ಇಲ್ಲಿ x⁴ ಬರ್ಬೇಕಂದ್ರ ನಾನು x² ದಿಂದ ಗುಣಾಕಾರ ಮಾಡ್ಬೇಕು. ಹೌದಾ? ಇಲ್ಲಿ x² ಅಂದ್ರ ನಿಮಗ್ ನಾನು ಲಾಸ್ಟ್ ಕ್ಲಾಸ್ ಒಳಗೂ ಹೇಳಿದ್ದೆ, ಪಾಲಿನಾಮಿಯಲ್ಸ್ ಅಂದ್ರ ನಮ್ದು ಫಸ್ಟ್ನೇದೇನು ಅಕ್ಷರ ಇರ್ತೈತಲ್ಲ ಅಥವಾ ಅದೇನ್ ಫಸ್ಟ್ ಒಂದು ಏನೈತ ಡಿಜಿಟ್ ಇರ್ತೈತಲ್ಲ ಅದು ಕ್ಯಾನ್ಸಲ್ ಆಗ್ತಾ ಆಗ್ತಾ ಹೋಗ್ಬೇಕು ನಮಗ. ಅರ್ಥ ಆಯ್ತಾ? ಸೊ ಈಗ ನೋಡ್ರಿ x² ಬಂತಲ್ಲ, ಈ x² ದಿಂದ ಈ 3 ಬಹುಪದೋಕ್ತಿಗಳಿಗೆ ಈ 3 ಬೀಜೋಕ್ತಿಗಳಿಗೆ ನಾವು ಗುಣಾಕಾರ ಮಾಡಿ ಇಲ್ಲಿ ಇಡ್ಬೇಕು. ಹೌದಾ? x² ಇಂಟು x² ಏನಾಯ್ತು ನೋಡ್ರಿ, x⁴ ಬಂತು. ಹೌದಾ? ಅದಾದ್ಮೇಲೆ ಮೈನಸ್ ಇಂಟು ಪ್ಲಸ್, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಏನಾಯ್ತು ಮೈನಸ್ x³ ಆಯ್ತು. ಹೌದಾ? ಒಂದು ಕ್ಯೂಬ್ ಒಂದು ಬರಿದೇ ಇದ್ರು ನಡಿತೈತಿ. ಅದಾದ್ಮೇಲೆ ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಏನಾಯ್ತು ಪ್ಲಸ್ x² ಆಯ್ತು. ಕರೆಕ್ಟ್? ಇವಾಗ ಏನ್ ಮಾಡ್ಬೇಕು, ಬೀಜೋಕ್ತಿಗಳ
ಮೈನಸ್ ಮಾಡ್ಬೇಕಾದ್ರ ಅಥವಾ ವ್ಯತ್ಯಾಸವನ್ನ ಮಾಡ್ಬೇಕಾದ್ರ ನಾವ್ ಏನ್ ಮಾಡ್ಬೇಕು, ಕೆಳಗಿನ ಚಿಹ್ನೆಗಳೆಲ್ಲ ನಮಗ ಚೇಂಜ್ ಆಗ್ತಾವು. ಅಂದ್ರ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತೈತಿ, ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತೈತಿ. ಹೌದಾ? ಸಾರಿ, ಇಲ್ಲ ನೋಡ್ರಿ, ಪ್ಲಸ್ ಇದ್ದದ್ದು ಏನಾಯ್ತು, ಇದು ಮೈನಸ್ ಆಯ್ತು. ಮೈನಸ್ ಇದ್ದದ್ದು ಏನಾಯ್ತು, ಪ್ಲಸ್ ಆಯ್ತು. ಇದು ಪ್ಲಸ್ ಇದ್ದದ್ದು ಏನಾಯ್ತು, ಮೈನಸ್ ಆಯ್ತು. x⁴ x⁴ ಕ್ಯಾನ್ಸಲ್ ಆಯ್ತು. ಹೌದಾ? ನಮ್ಮ ಉದ್ದೇಶ ಇರುದ ಏನ್ ಹೇಳ್ರಿ, ಮೊದಲನೇ ಇದನ್ನೇನೈತಲ್ಲ ಬೀಜೋಕ್ತಿಯನ್ನ ಕ್ಯಾನ್ಸಲ್ ಮಾಡೋದಷ್ಟ ನಮ್ಮ ಉದ್ದೇಶ. ಕ್ಯಾನ್ಸಲ್ ಮಾಡ್ಕೊಂತ ಲಾಸ್ಟಿಗೆ ನಮ್ಗೆ ಏನ್ ಉಳಿಬೇಕು, ರಿಮೈಂಡರ್ ಅಥವಾ ಶೇಷ ಏನ್ ಉಳಿತೈತಿ ಅಂದ್ರೆ ಇದಕ್ಕಿಂತ ಸಣ್ಣದ್ ಬರ್ಬೇಕದು ಒಟ್ಟು. ಹೌದಾ? ಈಗ ನೋಡ್ರಿ ನೆಕ್ಸ್ಟ್ 0 + 1 ಆದ್ರೆ ಎಷ್ಟಾಗತ್ತೆ ನಿಮಗ, 1 ಆಗತ್ತ. ಹೌದಾ? 1 ಆದಾಗ ನಮ್ಗೆ ಏನಾಗತ್ತ, x³ ಅಷ್ಟ ಬಂತು. ಹೌದಾ? ಅದಾದ್ಮೇಲೆ ನೋಡ್ರಿ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಇರೋದ್ರಿಂದ ಇದೇನಾಯ್ತು, -4x² ಆಯ್ತು. ಕರೆಕ್ಟ್? -4x² ಆಯ್ತು. ಅದಾದ್ಮೇಲೆ ನೋಡ್ರಿ, ಈಗ ನನಗ ಮುಂದಿನ ಸಂಖ್ಯೆಯನ್ನ ಇಳಿಸ್ಕೋಬೇಕು. ನಾನು ಮುಂದಿನ ಸಂಖ್ಯೆಯನ್ನ ಇಳಿಸ್ಕೋಬೇಕು. +4x ಆಯ್ತು. +4x ಆಯ್ತು. ಕರೆಕ್ಟಾ? ಈಗ ನಾವೇನ್ ಮಾಡ್ಬೇಕು, ಇಲ್ಲಿ ಮತ್ತೆ x³ ಬಂತು, ಇಲ್ಲಿ x² ಬಂತು. ಸೊ ನನ್ಗೆ ಇಲ್ಲಿ x³ ಬರ್ಬೇಕಂದ್ರ ಈ x² ಗೆ ನಾನು ಯಾವ ಅಕ್ಷರದಿಂದ ಅಂದ್ರೆ ಇನ್ನೊಂದು ಎಷ್ಟು ಅಕ್ಷರದಿಂದ ನಾನು ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಸೊ ಈಗ ಎಲ್ಲ ಏನಾಗತ್ತೆ ಹೇಳ್ರಿ, ನಮ್ಗ x² ಇಲ್ಲೇ x³ ಬರ್ಬೇಕಂದ್ರ ಈ x² ಗೆ ನಾನು ಏನ್ ಮಾಡ್ಬೇಕು, x ದಿಂದ ಗುಣಾಕಾರ ಮಾಡ್ಬೇಕು. ಅದು ಏನು +x³ ಇರೋದ್ರಿಂದ ನಾನು +x ದಿಂದನ ಗುಣಾಕಾರ ಮಾಡ್ಬೇಕು. ಸೊ ಆ +x ಅನ್ನು ಎಲ್ಲಿ ಇಡ್ತೇನೆ, ನಾನು ಈ ಕಡೆ ಇಡ್ತೇನೆ. ಕಾಣಿಸ್ತಾ ಇದೆ ನಾ ಬರೆಯೋದು, +x. ಸೊ ಇಷ್ಟು ಬರ್ಕೊಂಡ್ಮೇಲೆ ಮತ್ತೆ ನಾವೇನ್ ಮಾಡ್ಬೇಕು, ಈ x ದಿಂದ ಮತ್ತೆ ಈ ಪೂರ್ತಿ ಲೈನಿಗೆ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಹೌದಾ? ಈಗ ನೋಡ್ರಿ, x × x² ಎಷ್ಟಾಯ್ತು, x³ ಆಯ್ತಾ? ಸೊ ಆ x³ ಅನ್ನ ಇಲ್ಲಿ ಇಡ್ರಿ. ಕರೆಕ್ಟಾ? ಇಲ್ಲಿ ನೋಡ್ರಿ, ಮತ್ತೆ ಚಿಹ್ನೆಗಳನ್ನ ಗುಣಾಕಾರ ಮಾಡ್ರಿ. ಮೈನಸ್ ಇಂಟು ಪ್ಲಸ್ ಏನಾಯ್ತು, ಮೈನಸ್ ಆಯ್ತು. x × x ಏನಾಯ್ತು, x² ಆಯ್ತು. ಅದಾದ್ಮೇಲೆ +1 × x ಏನಾಯ್ತು, x ಆಯ್ತು. ಇದನ್ನ ಪೂರ್ತಿ ಲೈನ್ ಹಾಕಿದ್ವಿ. ಇವಾಗ ನಾವು ಮತ್ತೇನ್ ಮಾಡ್ಬೇಕು ಹೇಳ್ರಿ, ಮೈನಸ್ ಮಾಡ್ಬೇಕು. ಮೈನಸ್ ಅಂದ್ರ ಇಲ್ಲೇ ನೋಡ್ರಿ, ಮೈನಸ್ ಇದ್ದದ್ದು ಪ್ಲಸ್ ಇದ್ದದ್ದು ಮೈನಸ್ ಆಯ್ತು, ಮೈನಸ್ ಇದ್ದದ್ದು ಪ್ಲಸ್ ಆಯ್ತು, ಪ್ಲಸ್ ಇದ್ದದ್ದು ಮೈನಸ್ ಆಯ್ತು. ಕರೆಕ್ಟಾ? ಇವಾಗ ನೋಡ್ರಿ, ಇದು ಮತ್ತೆ ಅಗೇನ್ ನಮಗೇನಾಯ್ತು, ಕ್ಯಾನ್ಸಲ್ ಆಯ್ತು. x³ - x³ ಇದು ಕ್ಯಾನ್ಸಲ್ ಆಯ್ತು. ಅದಾದ್ಮೇಲೆ ನಮಗ ಇಲ್ಲೇ ನೋಡ್ರಿ, ವಿಜಾತಿಯ ಚಿಹ್ನೆಗಳದಾವ್. ಹೌದಾ? ವಿಜಾತಿಯ ಚಿಹ್ನೆಗಳಿದ್ರೆ ನಾವೇನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. -4 + 1 ಎಷ್ಟಾಗತ್ ನೋಡ್ರಿ, -3x² ಆಗತ್ತ. ಕರೆಕ್ಟ್? ಅದಾದ್ಮೇಲೆ ಪ್ಲಸ್ ಮೈನಸ್ ಅಂದ್ರೆ ಇವು ಕೂಡ ನಮ್ಗೆ ಏನಾಗತ್ತ, ವಿಜಾತಿಯ ಚಿಹ್ನೆಗಳದಾವ್, ಮೈನಸ್ ಮಾಡ್ಬೇಕು. 4 - 1 3x, ಇಲ್ಲೇ ಪ್ಲಸ್ ಆಯ್ತು. ಅದಾದ್ಮೇಲೆ ಇನ್ನೂ ಒಂದ್ ಸಂಖ್ಯೆ ಇಲ್ಲಿ ಉಳಿದೈತ್ ನಮ್ಗ, ಅದನ್ನ ಮತ್ ನಾನು ಇಲ್ಲೇ ಇಳಿಸ್ಕೋಬೇಕು. ಹೌದಾ? +5 ಅಂತ ಇಳಿಸ್ಕೋಬೇಕು. ಹೌದಾ? ಸ್ವಲ್ಪ ನಾನು ಈ ಸೈಡ್ ಮಾಡ್ಲಿ. ಹೌದಾ? ಇಲ್ಲೇ ನೋಡ್ರಿ, ಅದನ್ನ ಮತ್ತೆ ನಾನು ಇಲ್ಲೇ ಬರ್ಕೋತೇನಿ. 3x² + 3x + 5 ಅಂತ ಇದೆ. ಹೌದಾ? ಈಗ ನೋಡ್ರಿ, ಇದನ್ನ ಇಲ್ಲಿ ಬರ್ಕೊಂಡೇನ ಅಷ್ಟೇ. ಈಗ ನೋಡ್ರಿ, ಇಲ್ಲಿ x² ಕರೆಕ್ಟ್ ಇದೆ. ಹೌದಾ? ಇನ್ನೊಂದ್ ಸಂಖ್ಯೆ ಏನ್ ಮಿಸ್ ಆಗಿದೆ, ಇಲ್ಲಿ -3 ಇಲ್ಲ. ಹೌದಾ? -3 ದಿಂದ ಇದಕ್ಕೆ ಗುಣ ನಮಗ ಆಟೋಮೆಟಿಕ್ಲಿ ಇಲ್ಲಿ ಏನಾಗತ್ತ, ನಮಗ -3x² ಅಂತ ಬರ್ತೈತಿ. ಹೌದಾ? ಸೊ ಈಗ ನೋಡ್ರಿ, -3 ದಿಂದ ಗುಣಾಕಾರ ಮಾಡ್ತೀನಿ. -3 × x² ಏನಾಯ್ತು, -3x². ಕರೆಕ್ಟ್? ಮೈನಸ್ ಇಂಟು ಮೈನಸ್ +3x. ಹೌದಾ? ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್, -3 ಒಂದ್ಲೆ. ಅದಾದ್ಮೇಲೆ ಎಷ್ಟಾಯ್ತು ನೋಡ್ರಿ, ಮತ್ತೆ ನಮಗ ಚಿಹ್ನೆಗಳು ಚೇಂಜ್ ಆಗ್ತಾವು. ಇದು ಪ್ಲಸ್ ಆಯ್ತು, ಇದು ಮೈನಸ್ ಆಯ್ತು, ಇದು ಕೂಡ ನಮಗ ಪ್ಲಸ್ ಆಯ್ತು. ಅವಾಗ -3x² + 3x² ಕ್ಯಾನ್ಸಲ್, 3x - 3x ಕ್ಯಾನ್ಸಲ್. ಓನ್ಲಿ ಏನ್ ಉಳಿತು, ಇದು +5 ಇದೆ, ಇಲ್ಲಿ +3 ಇರೋದ್ರಿಂದ ನಮ್ಗೆ ಏನಾಯ್ತು, = 8 ಆಯ್ತು. ಸೊ ಇದೇನಾಗತ್ ನಮಗ R(x) ಅಂತ ಆಯ್ತು. ಹೌದಾ? R(x) ಅಂತ ಆಯ್ತು. ಈ ರೀತಿ ನಾವು ಬೀಜೋಕ್ತಿಗಳನ್ನ ಅಥವಾ ಬಹುಪದೋಕ್ತಿಗಳನ್ನ
ಭಾಗಾಕಾರ ಮಾಡುವಂತ ಮೆಥಡ್. ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೂ ಹೇಳಿದ್ದೆ, ಇದು ನಮಗ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದು. 10th ಅವರು ಹೌದಾ, ಸ್ವಲ್ಪ ಕೇರ್ಫುಲ್ ಆಗಿ ನಿಮಗೆ ಅದನ್ನ 2 ಮಾರ್ಕ್ಸಿಗೆ ಕೊಡ್ಬೋದು, ಸಮ್ ಟೈಮ್ ಏನ್ ಮಾಡ್ಬೋದು 3 ಮಾರ್ಕ್ಸಿಗಾದ್ರೂ ಕೊಡ್ಬೋದು. ಅದಕ್ಕೆ 2 or 3 ಮಾರ್ಕ್ಸ್ ಹೌದಾ. ಯೂಶ್ವಲಿ ನಾನ್ ನೋಡಿದಂಗ 2 ಮಾರ್ಕ್ಸಿಗೆ ಕೊಡ್ತಾರ, ಸಮ್ ಒಂದೊಂದ್ಸಲ ರೇರ್ 3 ಮಾರ್ಕ್ಸಿಗೆ ಕೊಡೋದು. ಯಾಕಂದ್ರೆ ಅಲ್ಲೇನಾದ್ರೂ ಮಲ್ಟಿಪಲ್ ಚಾಯ್ಸ್ ಒಳಗೆ ನಿಮ್ಗೆ ಏನಾದ್ರೂ ಕೊಡ್ಲಿಲ್ಲ ಅಂದ್ರೆ ಇದನ್ನ ಏನ್ ಮಾಡ್ಬಿಡ್ತಾರೋ 3 ಮಾರ್ಕ್ಸಿಗೆ ಕೊಡುವಂತಹ ಚಾನ್ಸ್ ಇದೆ. ಅರ್ಥ ಆಯ್ತು? ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ 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 ಏನಿದೆ ನೋಡ್ರಿ, ಥರ್ಡ್ ಒನ್ ಹೋಗೋಕ್ಕಿಂತ ಮುಂಚೆ ನಾನು ನಿಮಗ ಇಲ್ಲೇ ಒಂದು ಇದನ್ನ ತೋರಿಸ್ತೇನೆ ನೋಡ್ರಿ. ಸೇಮ್ ಇದೆ ಇದ್ರೊಳಗೆ ನನಗೆ ಆ ಪರಿ ಇದು ಲಾಸ್ಟ್ ಟೈಮ್ ನಿಮ್ಗೆ ಇದನ್ನ ತೋರಿಸಿದ್ದಾರ ನಿಮಗ ಹೌದಾ. ಒಂದ್ ಸೆಕೆಂಡ್, ಅಲ್ಲಿ ನೋಡ್ರಿ ಲಾಸ್ಟ್ ಟೈಮ್ ಇದನ್ನೇ ಮಾಡಿ ತೋರಿಸಿದ್ದೆ ನಾನು ನಿಮಗ. ಇಲ್ಲೇ ಕಾಣಿಸ್ತಾ ಇದೆ x² + x. ಇದು ಒಂದು ಬೇರೆದಿದು. ಸೊ ನಾ ಈಗ ಮಾಡಿರ್ತಕ್ಕಂಥದ್ದ ನಾನು ಇಲ್ಲಿ ಹಾಕ್ಬೋದು ಹೌದಾ. ಇಲ್ಲಿ ಹಾಕ್ತೇನೆ ನೋಡ್ರಿ, ನಾನು ಅದನ್ನೆಲ್ಲ ನಿಮಗ ಚೇಂಜ್ ಮಾಡಿ ಮತ್ತೆ ಬೇರೆದ್ ಹಾಕ್ತೇನೆ ನೋಡ್ರಿ. ಈಗ ಏನ್ ಮಾಡಿದ್ನಲ್ಲ ಅದನ್ನೇ ನಿಮಗ್ ತೋರಿಸ್ತೇನೆ, ಅಂದ್ರೆ ಯಾವ ರೀತಿ ಸ್ಟೆಪ್ಸ್ ಬಂದು ಅಂತ ಹೇಳಿ ಗೊತ್ತಾಗ್ತದೆ ನಿಮಗ. ಅದೇನಾಗಿದೆ, x⁴ ಇದೆ ಹೌದಾ. x⁴ ಮೈನಸ್ 3x² ಅಲ್ಲ, x² ಅದಾದ್ಮೇಲೆ ಪ್ಲಸ್ 5x ಅದಾದ್ಮೇಲೆ ಸಾರಿ 4x ಆಗ್ಬೇಕಿತ್ತು ಅದು. 4x ಅದಾದ್ಮೇಲೆ +5 ಅಂತ ಇದೆ ಹೌದಾ. +5 ಇದಿಷ್ಟು ನಮಗ x⁴ ಮೈನಸ್ 3x² + 4x + 5 ಅಂತ ಇದೆ. ಅದಾದ್ಮೇಲೆ ಡಿವೈಸರ್ ಏನಿದೆ ಅದನ್ನ ಚೆಕ್ ಮಾಡೋಣ, ಚೇಂಜ್ ಮಾಡೋಣ ಈಗ ಹೌದಾ. ಅದೇನಿದೆ ನೋಡ್ರಿ, x² ಅಂತ ಇದೆ ಹೌದಾ. x² ಆಮೇಲೆ +1 ಹೌದಾ. +1 ಅದಾದ್ಮೇಲೆ ಮೈನಸ್ x ಅಂತ ಇದೆ ಹೌದಾ. ಸೊ ಏನ್ ಬಂತ ಆನ್ಸರ್ ನೋಡೋಣ, ಕರೆಕ್ಟಾ. ನಾನ್ ಮಾಡಿದ್ನೆಲ್ಲ ನಿಮಗೆ ಆನ್ಸರ್ ಲಾಸ್ಟ್ 8 ಬಂದಿದೆ ನಮ್ದು ಹೌದಾ. 8 ಬಂದಿತ್ತು ಕರೆಕ್ಟಾ. ಅದೇ ರೀತಿ ಅವರೆಲ್ಲ ನಿಮ್ಗ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿದ್ದಾರೆ ಹೌದಾ. ಬಟ್ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಚೇಂಜ್ ಅಂತೂ ಮಾಡಿಲ್ಲ. ಬಟ್ ನಮಗ ಅದನ್ನ ಚೇಂಜ್ ಮಾಡ್ಲಿಲ್ಲ ಅಂದ್ರೆ ನಮ್ದ ಪ್ರಾಬ್ಲಮ್ ಈಸಿಯಾಗಿ ನಮ್ಗ ಈಸಿ ಮೆಥಡ್ ಒಳಗ ಸಾಲ್ವ್ ಮಾಡ್ಲಿಕ್ಕೆ ಬರುದಿಲ್ಲ. ಅರ್ಥ ಆಯ್ತಾ ಇದು? ನೋಡ್ತೀರಿ ಇಲ್ಲೇ ಹೌದಾ. ಅಲ್ಲೇನಾಗಿದೆ ನಿಮ್ಗ ಮತ್ ಅದನ್ನ ಏನ್ ಮಾಡಿದಾರು, ಉಲ್ಟಾ ನಮಗ ಮತ್ತ ಗುಣಾಕಾರ ಮಾಡಿ ತೋರಿಸಿದಾರು. ಅವಾಗೂ ಕೂಡ ನಮಗ ಅಷ್ಟೇ ಆನ್ಸರ್ ಬಂದಿದೆ ಅದು ಹೌದಾ. ಕರೆಕ್ಟಾ. ನೆಕ್ಸ್ಟ್ ಇನ್ನೂ ಒಂದಿದೆ ತೋರಿಸ್ತೀನಿ ತಡ್ರಿ. ಇದನ್ನು ಕೂಡ ಲಾಸ್ಟ್ ತೋರಿಸಿದ್ದ ನಿಮಗೆ. ಇದು ನಾವೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಇಲ್ಲಿ ಮಾಡ್ಬೇಕು ಹೌದಾ. ಕಾಣಿಸ್ತಾ ಇದೆ ಇಲ್ಲಿ ಹೌದಾ. ಇಲ್ಲಿ 2x² ಮೈನಸ್ 8x ಮೈನಸ್ 12 is divided by x ಮೈನಸ್ 5 ಅಂತ ಇದೆ ಹೌದಾ. ಸೊ ಇಲ್ಲಿ ನೋಡ್ರಿ ಏನಾಗತ್ತಂದ್ರ x ಮೈನಸ್ 5 ದಿಂದ ಹೌದಾ, x ಮೈನಸ್ 5 ದಿಂದ ನಾನು 2x² ಮೈನಸ್ 8x ಮೈನಸ್ 12 ಹೌದಾ, ಇದನ್ನ ನಾನು ಏನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು ಹೌದಾ. ಅದು ಯಾವ್ಯಾವ ಏನೇನ್ ಬಂತು ಅಂತ ಹೇಳಿ ನಾವು ಸಡನ್ ಆಗಿ ನೋಡೋಣ ಅಂತ. ಇಲ್ಲೇ x² ಇರೋದ್ರಿಂದ ನಾನು ಇದನ್ನ 2x ದಿಂದ ಗುಣಾಕಾರ ಮಾಡ್ತೇನೆ ಹೌದಾ. 2x × 2x² ಮೈನಸ್ 5 10x ಆಯ್ತು. ಇಲ್ಲೇ ಚಿಹ್ನೆಗಳು ಚೇಂಜ್ ಆದವು, ಪ್ಲಸ್ ಆಯ್ತು ಇದು, ಸಾರಿ ಇದು ಮೈನಸ್ ಆಯ್ತು, ಇದು ಪ್ಲಸ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. 10ರೊಳಗೆ 8ಅನ್ನ ಮೈನಸ್ ಮಾಡಿದ್ರೆ +2x ಮೈನಸ್ ಇದನ್ನ 12 ಅನ್ನ ಇಳಿಸ್ಕೊರಿ ಹೌದಾ. ಆಮೇಲೆ ಇಲ್ಲಿ ನೋಡ್ರಿ x ಸೇಮ್ ಇರೋದ್ರಿಂದ ಇಲ್ಲಿ ನಾನು +2ರಿಂದ ಇಲ್ಲಿ ಗುಣಾಕಾರ ಮಾಡ್ತೇನೆ ಹೌದಾ. +2x ಮೈನಸ್ 5 10 ಹೌದಾ.
ಇಲ್ಲಿ ಏನಾಯ್ತು ನೋಡ್ರಿ, ಇದು ಪ್ಲಸ್ ಆಯ್ತು, ಇದು ಮೈನಸ್ ಆಯ್ತು, ಇದು ಕೂಡ ಕ್ಯಾನ್ಸಲ್ ಆಯ್ತು. ನನಗ ಶೇಷ ಎಷ್ಟು ಬಂತು? -2 ಅಂತ ಬಂತು. ಹೌದಾ? ಸೊ ಇದು ಕರೆಕ್ಟ್ ಐತಿ, ಇದು ಇಷ್ಟ ಇದೆ ಇಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ. ಕೋಶಂಟ್ ಅಂದ್ರ ಆನ್ಸರ್ ಎಷ್ಟು ಬಂದಿದೆ ಅಂತ ನೋಡೋಣ. 2x ಬಂದಿದೆ. ಹೌದಾ? 2x +2 ಬಂದಿದೆ. ಹೌದಾ? ಆಮೇಲೆ ರಿಮೈಂಡರ್ ಎಷ್ಟು ಬಂದಿದೆ ಅಂದ್ರ -2 ಬಂದಿದೆ. ಹೌದಾ? -2 ಬಂದಿದೆ. ಹೌದಾ? ಸಬ್ಮಿಟ್ ಮಾಡೋಣ, ಕರೆಕ್ಟ್ ಐತಿಲ್ಲ ಅಂತ ಹೇಳಿ. ಹೌದಾ? ನೋಡ್ತಾ ಇದ್ದೀರಿ, ನಮ್ಮ ಆನ್ಸರ್ ಏನಾಗಿದೆ? ಕರೆಕ್ಟ್ ಆಗಿದೆ. ಇದೇ ರೀತಿ ನಿಮ್ಗೆ ಎಕ್ಸಾಂಪಲ್ಸ್ ಗಳು ಇನ್ನೂ ಇದಾವೆ. ಹೌದಾ? ನಾವು ಮಾಡಿರ್ತಕ್ಕಂತ ಲೆಕ್ಕ ಇಲ್ಲೇ ನಮ್ಗ ಕರೆಕ್ಟ್ ಆಗಿದೆ. ಮತ್ ನಮಗ ಅವ್ರು ಏನ್ ಮಾಡ್ತಾರೆ, ಇಲ್ಲೇ ನ್ಯೂ ಕ್ವಶನ್ ಹೋಗ್ಬೋದು ನಾವು. ಮತ್ತ ಇವು ಸ್ವಲ್ಪ ನಿಮ್ಗೆ ಎಕ್ಸಾಂಪಲ್ಸ್ ಗಳಿವು. ಹೌದಾ? ಬುಕ್ ಒಳಗಿನೂ ಬಿಟ್ಟು ಇವೊಂದಿಷ್ಟು ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಗಳು. ಮತ್ ನೀವು ಆನ್ಸರ್ ಮಾಡ್ಬೇಕು ಅಂದ್ರೆ ಅದನ್ನೆಲ್ಲ ಬಿಡಿಸ್ಬೇಕು. ಅದರದ್ದು ಭಾಗಲಬ್ಧ ಎಷ್ಟು ಬಂದಿದೆ, ಶೇಷ ಎಷ್ಟು ಬಂದಿದೆ, ಅದ್ರೊಳಗೆ ಸಬ್ಮಿಟ್ ಮಾಡಿದ್ರೆ ನಿಮ್ಗ ಕರೆಕ್ಟ್ ಐತಿಲ್ಲೋ ಅಂತ ಹೇಳಿ ಅನ್ನೋದು ಗೊತ್ತಾಗ್ತದೆ ನಿಮ್ಗ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಮುಗಿಸೋಣ. ಅದಾದ್ಮೇಲೆ ನಾವು ಮತ್ತೆ ಇದನ್ನ ಅಭ್ಯಾಸವನ್ನ ಕಂಟಿನ್ಯೂ ಮಾಡೋಣ ಅಂತ. ಹೌದಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡೋಣ ಅಂತ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಇಲ್ಲಿದಾವೆ. ಹೌದಾ? ನಿಮಗೆ ಇನ್ನೂ ನಾನು ಇನ್ನೂ ಸಾಕಷ್ಟು ಇಲ್ಲೇ ಸಿಮ್ಯುಲೇಷನ್ಸ್ ಗಳಿದ್ವು, ಬಟ್ ಅವು ಅಷ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುದಿಲ್ಲ. ಇವೆರಡು ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ನಿಮಗೆ ಅಷ್ಟ ತೋರಿಸಿದ್ದೇನೆ. ಇಲ್ಲೇ ನೋಡ್ರಿ, ಒಂದ್ ಸೆಕೆಂಡ್. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಮುಗಿಸಿದ ಮೇಲೆ ನಾವೇನ್ ಮಾಡೋಣ, ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣಂತ. ಹೌದಾ? ವಿದ್ಯಾಶಕ್ತಿಯ ರಸ ಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 10th, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಹೌದಾ? ಅಲ್ಲಿ ನೋಡ್ರಿ, x³ x ಅಂತ ಇದೆ, = ಅಂದ್ರೆ x³ / x ಮಾಡಿದಾಗ ನಮಗ ಆನ್ಸರ್ ಎಷ್ಟು ಬರ್ತೈತಿ? ಆಪ್ಷನ್ ಎ x, ಆಪ್ಷನ್ ಬಿ x², ಆಪ್ಷನ್ ಸಿ y, ಆಪ್ಷನ್ ಡಿ x³ ಅಂತ ಇದೆ. ಹೌದಾ? ಮೇಲೆ x³ ಇದ್ದಾಗ ಕೆಳಗೆ x ಬಂದಾಗ ಒಂದ್ x ಮೈನಸ್ ಆಯ್ತಪ್ಪ ಅಂತ ತಿಳ್ಕೊರಿ. ಹೌದಾ? ಯಾಕಂದ್ರೆ ಆಗ್ತೈತದ ಡಿವೈಡೆಡ್ ಬೈ ಮಾಡ್ಬೇಕಾದ್ರ. ಸೊ ನಮ್ದು ಆನ್ಸರ್ ಏನ್ ಬರ್ತೈತಿ? 3x ಒಳಗ್ ಒಂದ್ x ಹೋಯ್ತು ಅಂದ್ರ ಆಪ್ಷನ್ ಇಲ್ಲಿ ಏನಾಯ್ತು ನಮ್ದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, x - 3 = 0. ಇದರ ಶೂನ್ಯತೆಗಳು ಅಂದ್ರ x - 3 = 0 ಅಂದಾಗ ಅಲ್ಲೇ ಆ -3 ನ 0 ಈ ಕಡೆ ಕಳಿಸ್ಬೇಕು. = ಈ ಕಡೆ ಕಳಿಸಿದಾಗ -3 ಇದ್ದದ್ದು ಏನಾಯ್ತು ನಮಗ? +3 ಆಗತ್ತ. ಸೊ ಇಲ್ಲಿ ನೋಡ್ರಿ, ಆಪ್ಷನ್ ಎ 2 ಇದೆ, ಆಪ್ಷನ್ ಬಿ 3, ಆಪ್ಷನ್ ಸಿ -3, ಆಪ್ಷನ್ ಡಿ 4 ಅಂತ ಇದೆ. ಸೊ ನಮ್ಮ ಆನ್ಸರ್ ಏನಾಗತ್ತ? 3 ಅಂತ ಆಗತ್ತ. ಹೌದಾ? ನೆಕ್ಸ್ಟ್, 2x - 4 = 0. 2x - 4 = 0 ಅಂತ ಇದೆ. ಹೌದಾ? ಅಲ್ಲಿ ಏನಾಗತ್ತ ನಮಗ? 2x = -4 ಇದ್ದಿದ್ದನ್ನ ಆ ಸೈಡ್ ಕಳಿಸ್ರಿ, ಏನಾಯ್ತು ನಮಗ? +4 ಆಯ್ತು. ಸೊ x = 4 / 2 ಆಯ್ತು. 2 ಒಂದ್ಲೆ 2 ಎರಡ್ಲೆ ಆಯ್ತು. ಸೊ ಆಪ್ಷನ್ ಏನಾಯ್ತು ನಮಗಲ್ಲಿ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಲ್ಲಿ ನೋಡ್ರಿ, -2 ಇದೆ, ನಿಮಗೆ ಕನ್ಫ್ಯೂಸ್ ಆಗ್ಲಿಕ್ಕೆ. ಇಲ್ಲಿ 2 ಇದೆ, ಇಲ್ಲಿ -2 ಇದೆ. ಸೊ ನಮ್ಮ ಆನ್ಸರ್ ಏನಾಗತ್ತೆ ಹೇಳ್ರಿ? +2 ಆಗತ್ತ. ಹೌದಾ? x² - 2x + 1 ಈ ಬಹುಪದೋಕ್ತಿಯು ಹೊಂದಿರುವ ಚರಾಕ್ಷರಗಳು. ಅದ್ರೊಳಗೆ ವೇರಿಯೇಬಲ್ಸ್ ಎಷ್ಟಿದಾವ್ ನೋಡ್ರಿ? x² - 2x + 1 ಅಂತ ಇದೆ. ಸೊ ಅದ್ರೊಳಗ ವೇರಿಯೇಬಲ್ಸ್ ಅಂದ್ರ ಚರಾಕ್ಷರಗಳು ಎಷ್ಟದಾವು? ಎಷ್ಟದಾವ್ ಹೇಳ್ರಿ? ಇರೋದ ಒಂದೇ ಇದೆ. ಅಂದ್ರೆ ಎಕ್ಸ್ ಒಳಗ ಎಲ್ಲ ಬಂದಾವ್. x² ಇದೆ, x ಇದೆ. ಸೊ ವೇರಿಯೇಬಲ್ಸ್ ಅಂದ್ರ ಚರಾಕ್ಷರಗಳು ಎಷ್ಟಾಗತ್ತೆ ಹೇಳ್ರಿ ನಮಗ್? ಹಾಗಾದ್ರೆ 1 ಇದೆ. ಹೌದಾ? ನೆಕ್ಸ್ಟ್, 3x³ + 2x² - x + 1. 3x³ + 2x² - x + 1 ಈ ಬಹುಪದೋಕ್ತಿಗಳಲ್ಲಿ x² ನ ಸಂಖ್ಯಾ ಸಹಗುಣಕ. x² ಅಂದ್ರೆ ಎಲ್ಲಿದೆ ನೋಡ್ರಿ? ಸ್ವಲ್ಪ ಇಲ್ಲಿದೆ. ಹೌದಾ? ಈ x² ದ ಸಂಖ್ಯಾ ಸಹಗುಣಕ, ಅದ್ರ ಜೊತೆಗಿರುವಂತಹ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲೇ ನೋಡ್ರಿ, ಆಪ್ಷನ್ ಎ 1 ಇದೆ, ಆಪ್ಷನ್ ಎ ಬಿ 2 ಇದೆ, ಆಪ್ಷನ್ ಸಿ 3 ಇದೆ, ಆಪ್ಷನ್ ಡಿ
4 ಅಂತ ಇದೆ. ಸೊ ಹಾಗಾದ್ರೆ ನಮ್ಮ ಆನ್ಸರ್ ಏನಾಗತ್ತೆ ಹೇಳ್ರಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಆಮೇಲೆ ನೋಡ್ರಿ, x² - 27 ಈ ಬಹುಪದೋಕ್ತಿಯ ಶೂನ್ಯತೆಗಳು. ಸ್ವಲ್ಪ ನೋಡ್ರಿ ನೇರವಾಗಿ ಕೊಟ್ಟಿಲ್ಲ, ಸ್ವಲ್ಪ ಅದನ್ನ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅವ್ರು, ಹೌದಾ. x² - 27 ಈ ಬಹುಪದೋಕ್ತಿಯ ಶೂನ್ಯತೆಗಳು. ಆಪ್ಷನ್ ಎ +or-9√3, ಹೌದಾ. ಆಮೇಲೆ ಆಪ್ಷನ್ ಬಿ +or-3√3, ಆಪ್ಷನ್ ಸಿ +or-7√3, ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಇದೆ, ಹೌದಾ. ಸೊ ಇಲ್ಲಿ ಏನಾಗತ್ತಂದ್ರ x² ಇದೆ, ಹೌದಾ. ಅದಾದ್ಮೇಲೆ -27 ಇದ್ದದನ್ನ ಆ ಸೈಡ್ ಕಳಿಸ್ರಿ, 27 ಆಯ್ತು. ಸೊ x ಸ್ಕ್ವೇರ್ ಇದ್ದದ್ದು ಈ ಸೈಡ್ ಬಂತಂದ್ರೆ ಏನಾಯ್ತು, 27 ಆಯ್ತು. √27 ಆಯ್ತು. ಸ್ವಲ್ಪ ಅದನ್ನ ಮಾಡಿಫೈಡ್ ಮಾಡಿ ಬರೀರಿ. ಅದನ್ನ ನಾನು ವರ್ಗ ಬರೋ ಹಾಗೆ ಬರ್ಕೋಬೇಕು, ಯಾಕಂದ್ರೆ 27 ಅನ್ನೋದು ನಮಗ ವರ್ಗ ಸಂಖ್ಯೆ ಅಲ್ಲ ಅದು, ಹೌದಾ. ಅವಾಗ ನಾನು ಏನ್ ಮಾಡ್ತೀನಿ, 9×3 = 27 ಅಂತ ಮಾಡ್ಕೋತೀನಿ, ಹೌದಾ. ಆ 9ನ್ನ ಹೊರಗೆ ತೆಗಿಬಹುದಲ್ಲ ನಾನು ಸ್ಕ್ವೇರ್ ರೂಟ್ ದಿಂದ. ಸೊ ಅವಾಗ ಏನಾಗತ್ತ, x +or-9 ವರ್ಗಮೂಲವನ್ನ ತೆಗಿರಿ, ಎಷ್ಟಾಗತ್ತ, 3√3 ಅಂತ ಆಗತ್ತ, ಹೌದಾ. +or-3√3 ಅಂತ ಇದೆ. ಇಲ್ಲೇ ನೋಡ್ರಿ, ನಿಮಗ ಕನ್ಫ್ಯೂಸ್ ಆಗ್ಲಿಕ್ಕೆ 9 ಇದೆ, ಬಟ್ ಅದು ಸ್ಕ್ವೇರ್ ರೂಟ್ ಅನ್ನ ತೆಗೆದ್ಮೇಲೆ ನಮಗ 3 ಆಗತ್ತ. ಸೊ ಆನ್ಸರ್ ಏನಾಗತ್ತ ನಮಗ, +or-3√3 ಅಂತ ಆಗತ್ತ, ಹೌದಾ. ನೆಕ್ಸ್ಟ್ x-4 = 0 ಇದರ ಶೂನ್ಯತೆ. ಅಲ್ಲಿ ನೋಡ್ರಿ, ಆಪ್ಷನ್ ಎ 1 ಇದೆ, ಆಪ್ಷನ್ ಬಿ -2, ಆಪ್ಷನ್ ಸಿ -4, ಆಪ್ಷನ್ ಡಿ 4 ಅಂತ ಇದೆ. ಈಸಿ ಇದೆ. ಈಗ -4 ಇದ್ದದನ್ನ ಆ ಸೈಡ್ ಕಳಿಸ್ರಿ, ಏನಾಯ್ತು, = ಆ ಕಡೆ ಹೋಯ್ತಂದ್ರ ಚಿಹ್ನೆ ಚೇಂಜ್ ಆಗ್ತೈತಿ. ಸೊ x +4. ಸೊ ನಮ್ದು ಆಪ್ಷನ್ ಯಾವ್ದು ಕರೆಕ್ಟ್ ಹಾಗಾದ್ರೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಹೌದಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಒಂದು ಬಹುಪದೋಕ್ತಿಯ ನಕ್ಷೆಯು x ಅಕ್ಷವನ್ನು 3 ಬಿಂದುಗಳಲ್ಲಿ ಛೇದಿಸುತ್ತದೆ, ಹಾಗಾದರೆ ಅದರ ಶೂನ್ಯತೆಗಳು. ಅಂದ್ರೆ ನಿಮ್ಗ ಗ್ರಾಫ್ ಮೇಲೆ ಕ್ವಶನ್ ಹೋಯ್ತು ಇದು. ಆ ಗ್ರಾಫ್ x ಅಕ್ಷವನ್ನ 3 ಬಿಂದುಗಳಲ್ಲಿ ಛೇದಿಸಿದ್ರೆ ಹಾಗಾದ್ರೆ ಅದರ ಶೂನ್ಯತೆ ಎಷ್ಟಾಗತ್ ನಮಗ ನೋಡ್ರಿ, ನೆನಪು ಮಾಡ್ಕೋರಿ, ಹೌದಾ. ಅದರ ಶೂನ್ಯತೆಗಳು ಎಷ್ಟಾಗ್ತಾವ ಹೇಳ್ರಿ, ಆಪ್ಷನ್ ಎ 3 ಇದೆ, ಆಪ್ಷನ್ ಬಿ 2 ಇದೆ, ಆಪ್ಷನ್ ಸಿ 4 ಇದೆ, ಆಪ್ಷನ್ ಡಿ 5 ಇದೆ. ನಮಗದು ಅಂಡರ್ಸ್ಟುಡ್, ಯಾಕಂದ್ರೆ 3 ಬಿಂದುಗಳಲ್ಲಿ ಛೇದಿಸೈತಂದ್ರ ಆಟೋಮೆಟಿಕ್ಲಿ ಅದರ ಶೂನ್ಯತೆಗಳು ಅಥವಾ ಝೀರೋಸ್ ಕೂಡ ನಮಗೆ ಏನಾಗತ್ತೆ ಹೇಳ್ರಿ, 3 ಅಂತ ಆಗತ್ತ, ಹೌದಾ. ನೀವು ಗ್ರಾಫ್ ಅನ್ನ ನೋಡ್ಬೇಕಾದ್ರ ಆ x ಅಕ್ಷ ಎಷ್ಟು ಬಿಂದುಗಳಲ್ಲಿ ಛೇದಿಸೈತಂತ ನೋಡಿನ ಶೂನ್ಯತೆಗಳನ್ನ ನಿರ್ಧಾರ ಮಾಡ್ತಿರಲ್ಲ. ಸೊ ಅದಕ್ಕೆ ಅದು 3 ಬಿಂದುಗಳಲ್ಲಿ ಛೇದಿಸಿದ್ರ ಆಟೋಮೆಟಿಕ್ಲಿ ಶೂನ್ಯತೆಗಳು ಕೂಡ ನಮಗೇನಾಗತ್ತ, 3 ಬಿಂದುಗಳಲ್ಲಿ ಆಗ್ತೈತಿ, ಹೌದಾ. ನೆಕ್ಸ್ಟ್ ಅಲ್ಲಿ ನೋಡ್ರಿ, x² + 7x + 10 ಈ ಬಹುಪದೋಕ್ತಿಯ ಶೂನ್ಯತೆಗಳು. ಈ ಬಹುಪದೋಕ್ತಿಯ ಶೂನ್ಯತೆಗಳು, ಹೌದಾ. ಅಲ್ಲೇ ನೋಡ್ರಿ, ನಮಗ x² ಇದೆ, ಹೌದಾ, +7x +10 ಅಂತ ಇದೆ. ಈ ರೀತಿ ಇದ್ದಾಗ ನಾನು ನಿಮಗ ಹೇಳಿದ್ದೆ, ಇಲ್ಲಿ ಏನಾಗ್ಬೇಕು, ಮಧ್ಯಪದ ವಿಭಜನೆ ಆಗ್ಬೇಕು, ಹೌದಾ. ಯಾವುದೇ 2 ಸಂಖ್ಯೆ, ಆ 2 ಸಂಖ್ಯೆಯನ್ನ ಗುಣಾಕಾರ ಮಾಡಿದಾಗ ನಮಗೆ ಎಷ್ಟು ಬರ್ಬೇಕು, 3ನೇ ಪದ. ಅಂದ್ರೆ ಇಲ್ಲಿ ಎಷ್ಟಾಗಿದೆ, 10 ಇದೆ ಅಲ್ಲ, ಈ 10 ಬರ್ಬೇಕು. ಅದನ್ನ 2 ಕೂಡಿಸ್ರಿ ಅಥವಾ ಕಳೀರಿ, ಅವ ಸಂಖ್ಯೆಗಳನ್ನ ನಮ್ಗೆ ಏನ್ ಬರ್ಬೇಕು ಹೇಳ್ರಿ, ಅದು 7 ಬರ್ಬೇಕು. ಹಾಗಾದ್ರೆ ಅವ 2 ಸಂಖ್ಯೆಗಳು ಯಾವ ನೋಡ್ರಿ, 5 2 ತಗೋಬಹುದು ನಾನು, 5 2 ಕೂಡಿಸಿದ್ರ 10, ಕರೆಕ್ಟಾ. ಅವೇ ಸಂಖ್ಯೆಗಳನ್ನ ಕೂಡಿಸ್ರಿ ಅಥವಾ ಕಳೀರಿ, ಏನಾಗತ್ ನಮಗ 7 ಬರ್ತೈತಿ. ಸೊ ಅಲ್ಲಿ +5 +2 ಬರೋದ್ರಿಂದ ನಮಗ ಆಟೋಮೆಟಿಕ್ಲಿ ಏನಾಗತ್ತಂದ್ರ ಆಪ್ಷನ್ ಇಲ್ಲಿ ಏನಾಗತ್ತ ನಮಗ -2 -5 ಬರ್ತಾವ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಬಹುಪದೋಕ್ತಿಯು n ಸಂಖ್ಯೆಯ ಘಾತಾಂಕಗಳನ್ನು ಹೊಂದಿದ್ದರೆ ಅದರ ಶೂನ್ಯತೆಗಳು.
ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ ಎನ್ ಅಂತ ಇದೆ. ಹೌದಾ? ಈಗ ನಿಮಗ್ ಗೊತ್ತಿದೆ ವರ್ಗ ಬಹುಪದೋಕ್ತಿಗಳು ಘಾತಾಂಕಗಳು 2 ಇದ್ರ ಶೂನ್ಯತೆಗಳು 2 ಬರ್ತಾವು. ಘಾತಾಂಕಗಳು 3 ಇದ್ವು ಅಂದ್ರ ಶೂನ್ಯತೆಗಳು 3 ಬರ್ತಾವ ನಮಗ. ಹೌದಾ? ಹಾಗಾದ್ರೆ ಇಲ್ಲಿ n ಸಂಖ್ಯೆಯ ಘಾತಾಂಕಗಳಿದ್ರೆ ನಮಗ ಆಟೋಮೆಟಿಕ್ಲಿ ಶೂನ್ಯತೆಗಳು ಕೂಡ ನಮಗ n ಸಂಖ್ಯೆ ಒಳಗ ನಮಗ ದೊರೀತಾವು. ಸೊ ಅದಕ್ಕಿದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ಇದು ಇವತ್ತಿನ ನಿಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಾಗಿದ್ವು. ಹೌದಾ? ಇವು ಏನಂದ್ರೆ ರಸಪ್ರಶ್ನೆ, ಇವು ನಿಮ್ದು ರಸಪ್ರಶ್ನೆಗಳಾಗಿದ್ವು ಇವಾಗ. ಹೌದಾ? ಇದ್ರ ನೆಕ್ಸ್ಟ್ ಈಗ ಕಂಟಿನ್ಯೂ ಮಾಡೋಣ ಅಂತ. ನೆಕ್ಸ್ಟ್ ಕಂಟಿನ್ಯೂ. ಈಗ ಅದ್ರೊಳಗ ಫಸ್ಟ್ ಮೇನ್ ಒಳಗ ನಾನು 2 ಪ್ರಾಬ್ಲಮ್ ಅನ್ನ ಬಿಡಿಸಿದೆ. ಈಗ ಸೆಕೆಂಡ್ ಮೇನ್ ಒಳಗೆ ಏನಾಗಿದೆ ಅಂದ್ರೆ ಅದ್ರೊಳಗೆ ಇನ್ನೂ ಒಂದು ಪ್ರಾಬ್ಲಮ್ ಇದೆ, ಅದು ಈಸಿ ಇದೆ, ಅದನ್ನ ನೀವ ಬಿಡಿಸಬಹುದು. ಹೌದಾ? ಈಗ ಸೆಕೆಂಡ್ ಮೇನ್ ಓದ್ತೇನೆ ನೋಡ್ರಿ ಕ್ವಶನ್ ನಾನು. ಎರಡನೇ ಬಹುಪದೋಕ್ತಿಯನ್ನು ಮೊದಲನೇ ಬಹುಪದೋಕ್ತಿಯಿಂದ ಭಾಗಿಸಿ ಹಾಗೂ ಮೊದಲನೇ ಬಹುಪದೋಕ್ತಿಯು ಎರಡನೇ ಬಹುಪದೋಕ್ತಿಯ ಅಪವರ್ತನವಾಗಿದೆಯೇ ಎಂಬುದನ್ನು ಪರೀಕ್ಷಿಸಿ. ಸ್ವಲ್ಪ ಫಸ್ಟ್ ಮೇನ್ ಏನ್ ಕ್ವಶನ್ ಇತ್ತಲ್ಲ ಅದೇ ಇದೆ ಇದು. ಬಟ್ ಇಲ್ಲಿ ಏನಾಗಿದೆ ಅಂದ್ರ ಅಪವರ್ತನ ಆಗಿದೆ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ರಿ ಅಂತ ಹೇಳಿದಾರೆ. ಏನಿಲ್ಲ, ಫಸ್ಟ್ ಏನ್ ಮೆಥಡ್ ಯೂಸ್ ಮಾಡಿದ್ವಲ್ಲ ಅದೇ ರೀತಿ ಮೆಥಡ್ ಅನ್ನ ಯೂಸ್ ಮಾಡ್ಬೇಕು. ಅಲ್ಲಿ ಆನ್ಸರ್ 0 ಬಂತು, ಅದ್ರದ್ದು ಅಪವರ್ತನ ಹೌದು ಅಂತ ಬರಿಬೇಕು. ಅಕಸ್ಮಾತ್ ಅದ ಆನ್ಸರ್ 0 ಬರ್ಲಿಲ್ಲ ಅಂತಂದ್ರೆ ನಾವು ಅದರದ್ದು ಅಪವರ್ತನ ಅಲ್ಲ ಅಂತ ಹೇಳಿ ನಾವು ಬರಿಬೇಕು. ಹೌದಾ? ನೋಡೋಣ ಈಗ ಯಾವ ರೀತಿ ಇದೆ ಅಂತ ಹೇಳಿ. ಫಸ್ಟ್ ನೋಡ್ರಿ ಇಲ್ಲೇ. ಹೌದಾ? ಅಲ್ಲಿ ಏನಾಗಿದೆ ನೋಡ್ರಿ, 2t⁴ ಅಂತ ಇದೆ. ಇಲ್ಲಿ ಎಕ್ಸ್ ಕೊಟ್ಟಿಲ್ಲ. ಹೌದಾ? ಎಕ್ಸ್ ಕೊಡ್ತಾರಂತೇನಿಲ್ಲ, ಅವ್ರು ಯಾವ ಬೇಕಾದ ಚರಾಕ್ಷರಗಳನ್ನ ಕೊಡ್ಬೋದು. 2t⁴ ಪ್ಲಸ್ 3t³ ಮೈನಸ್ 2t² ಮೈನಸ್ 9t. ಹೌದಾ? ಮೈನಸ್ 12 ಅಂತ ಇದೆ. ಹೌದಾ? ಅದಾದ್ಮೇಲೆ ಇಲ್ಲೇ ನೋಡ್ರಿ t² ಮೈನಸ್ 3 ಅಂತ ಇದೆ. ಹೌದಾ? t² ಮೈನಸ್ 3 ಅಂತ ಇದೆ. ಹೌದಾ? ಈಗ ನಾವೇನ್ ಮಾಡ್ಬೇಕು ನೋಡ್ರಿ ಇಲ್ಲೇನಾಗತ್ತ, ಈಗ t² ಇಲ್ಲೇ t⁴ ಬರ್ಬೇಕಂದ್ರೆ ನಾನು ಎಷ್ಟರಿಂದ ಗುಣಾಕಾರ ಮಾಡ್ಬೇಕಿಲ್ಲೇ? ಹೌದಾ? ಇಲ್ಲಿ ಎಷ್ಟರಿಂದ ಗುಣಾಕಾರ ಮಾಡ್ಬೇಕು? 2 ಇಲ್ಲ, 2 ದಿಂದ ಗುಣಾಕಾರ ಮಾಡ್ಬೇಕು. ಅದಾದ್ಮೇಲೆ ಇಲ್ಲಿ t² ಇರೋದು, ಇಲ್ಲಿ t⁴ ಇರೋದ್ರಿಂದ ಇದಕ್ಕೆ ನಾನು ಮತ್ತೆ t² ದಿಂದ ಗುಣಾಕಾರ ಮಾಡ್ಬೇಕು. 2t² ದಿಂದ ಗುಣಾಕಾರ ಮಾಡ್ಬೇಕು. ಸೊ ಇಲ್ಲಿ ಏನಾಗತ್ತ, 2 × 1 2, t² ಇಂಟು t² ಏನಾಯ್ತು? t⁴ ಆಯ್ತು. ಅದಾದ್ಮೇಲೆ ನೋಡ್ರಿ ಇಲ್ಲೇ ನಮಗ ಪ್ಲಸ್ ಇಂಟು ಮೈನಸ್, ಇಲ್ಲಿ ಏನಾಗತ್ತಂದ್ರ ನಮಗ ಇಲ್ಲಿ ಈ ಜಾಗ ನಮಗ 0 ಬರ್ತೈತಿ. ಯಾಕಂದ್ರೆ ಇಲ್ಲಿ ಕ್ಯೂಬ್ ಇಲ್ಲ. ಹೌದಾ? ಕ್ಯೂಬ್ ಬರುದಿಲ್ಲ ನಮ್ಗೀಗ. 3 ಇಂಟು ಎಷ್ಟಾಯ್ತು? 6. ಹೌದಾ? t² ಅಂತ ಬಂತು. ಯಾಕಂದ್ರೆ ಅದು t³ ಬಂದ್ರೆ ಅಷ್ಟೇ ನಾವ್ ಅದ್ರ ಜಗಕ್ಕೆ ಇಡ್ಬೇಕು. ಇಲ್ಲ ಅಂದ್ರೆ ಅದು t³ ಇಲ್ಲ ಅಂದ್ರೆ ನಾವ್ ಅದನ್ನ 0 ಇಡ್ಬೇಕು. ಕರೆಕ್ಟಾ? ಈಗ ಇಷ್ಟು ಮುಗೀತಿದು. ಇವಾಗ ಏನ್ ಮಾಡ್ಬೇಕು? ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು ನಾನು. ಇದು ಪ್ಲಸ್ ಇದ್ದದ್ ಮೈನಸ್ ಆಯ್ತು, ಇದು ಮೈನಸ್ ಆಯ್ತು, ಇದು ಪ್ಲಸ್ ಆಯ್ತು. ಸೊ 2t⁴ ಮೈನಸ್ 2t⁴ ಏನಾಯ್ತು? ಕ್ಯಾನ್ಸಲ್ ಆಯ್ತು. ಈಗ ಇದನ್ನ ನಾನು ಮತ್ತೆ ಇಲ್ಲಿ ಇಳಿಸ್ಕೊತೇನೆ. 3 ಮೈನಸ್ 0 ಅಂದ್ರೆ 3t³. ಅದು ಎಂತ 3t³ ಐತಿ? ಪ್ಲಸ್ ಇದೆ. ಅದಾದ್ಮೇಲೆ ನೋಡ್ರಿ ಇಲ್ಲಿ ವಿಜಾತಿಯ ಚಿಹ್ನೆಗಳದವು, ಮೈನಸ್ ಮಾಡ್ಬೇಕು ನಾನು. +6 ಒಳಗ -2 ಅನ್ನ ಇದನ್ ಮಾಡ್ರಿ, ಪ್ಲಸ್ 4t² ಆಯ್ತು. ಈಗ ಇನ್ನೊಂದು ಸಂಖ್ಯೆಯನ್ನ ಇಳಿಸ್ಕೊಳ್ಳೋಣ. ಹೌದಾ? -9t ಅಂತ ಇದೆ. ಹೌದಾ? -9t ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಇಲ್ಲೇ t² ಬಂತು, ಇಲ್ಲೇ t³ ಬಂತು. ಹೌದಾ? ನಾನು ಎಷ್ಟರಿಂದ ಗುಣಾಕಾರ ಮಾಡ್ಬೇಕು ಇದಕ್ಕೆ? ಇನ್ನೊಂದು t, ಆಮೇಲೆ ಇನ್ನೊಂದು ಏನ್ ಉಳಿತಿಲ್ಲೇ? 3 ಅಂತ ಉಳಿದಿದೆ. ಸೊ ನಾನು ಏನ್ ಮಾಡ್ತೇನೆ? ಪ್ಲಸ್ 3t ದಿಂದ ಗುಣಾಕಾರ ಮಾಡ್ತೇನೆ. ಒಂದ್ ನೆನ್ಪಿಟ್ಕೊರಿ, ಇಲ್ಲೊಂದು ಸಂಖ್ಯೆಯನ್ನ ಬರದ್ರಿ ಅಂದ್ರ ಆಟೋಮೆಟಿಕ್ಲಿ ಇದ್ರ ಜೊತೆಗೆ ಪೂರ್ತಿ ಸಂಖ್ಯೆಗಳಿಗೆ ನಾವು ಗುಣಾಕಾರ ಮಾಡ್ಬೇಕು. 3t ಇಂಟು t² ಅಂದ್ರೆ 3t³. ಹೌದಾ? ಮೈನಸ್ ಇಂಟು ಪ್ಲಸ್ ಮೈನಸ್ 3t ಅಂತ ಬಂತು. ಇದು ಮತ್ ನಮ್ಗೆ ಏನಾಯ್ತು? ಇಲ್ಲೇ 4t² ನಮ್ಗೇನಾಯ್ತು? ಹಂಗ ಉಳಿತು. ಸಾರಿ, ಇಲ್ಲೇ 0 ಹಂಗ ಉಳಿತು, 0 ಬರ್ತೈತಿ ಇಲ್ಲೇ. ಹೌದಾ? ಅದಾದ್ಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್
9 3 9 ಟಿ ಆಯ್ತು. ಸೊ ಇಲ್ಲೇನಾಯ್ತು ನಮಗ ಚಿಹ್ನೆಗಳು ಚೇಂಜ್ ಆದವು. ಇದು ಮೈನಸ್ ಆಯ್ತು, ಇದು ಮೈನಸ್ ಆಯ್ತು, ಇದು ಪ್ಲಸ್ ಆಯ್ತು. ಸೊ ಇಲ್ಲೇ ನಮಗ ಎರಡು ಏನು ಬೀಜೋಕ್ತಿಗಳು ಕ್ಯಾನ್ಸಲ್ ಆಗ್ತಾವ ನೋಡ್ರಿ. ಇದೊಂದು 3t², ಆಮೇಲೆ ಇದೊಂದು ಇದು 90 - 90 ಕ್ಯಾನ್ಸಲ್ ಆಯ್ತು. 4t², ಆಮೇಲೆ ಇನ್ನೂ ಒಂದ್ ಸಂಖ್ಯೆ ಇಲ್ಲಿ ಉಳಿದಿದೆ ನಮಗ. ಏನ್ ಉಳಿದಿದೆ? ಇದು -12 ಅಂತ ಉಳಿದಿದೆ. ಹೌದಾ? -12 ಅಂತ ಉಳಿದಿದೆ. ಸೊ ಇಲ್ಲಿ ಏನಾಗತ್ತ 4t² -12 ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಯ್ತು? ಇಲ್ಲಿ t² ಇದೆ, ಇಲ್ಲಿ t² ಇದೆ ನಮಗ್. ಹೌದಾ? ಇಲ್ಲಿ 4 ಅಂದ ಬರಿಬೇಕು ನಾವು. ಸೊ ಅದು ಎಂತ 4 ಬರಿಬೇಕು ಹೇಳ್ರಿ? +4 ಅನ್ನ ಬರಿಬೇಕು. ಸೊ ಆ +4 ಅನ್ನ ಇಲ್ಲಿ ಬರಿತೇನೆ. ಅವಾಗೀಗ ಗುಣಾಕಾರ ಮಾಡ್ರಿ. 4 × t², 4t², ಪ್ಲಸ್ ಇಂಟು ಮೈನಸ್, -4 × 3 = 12. ಅವಾಗ ಏನದು? ಇಲ್ಲೇ ಮತ್ತೆ ನಮಗ ಕೆಳಗಿನ ಚಿಹ್ನೆಗಳು ಚೇಂಜ್ ಆದವು. ಇದು ಪ್ಲಸ್ ಇದ್ದದ್ದು ಮೈನಸ್ ಆಯ್ತು, ಮೈನಸ್ ಇದ್ದದ್ದು ಪ್ಲಸ್ ಆಯ್ತು. ಸೊ ಆಟೋಮೆಟಿಕ್ಲಿ ಇವೆರಡು 0 ಆಯ್ತು. ನಮ್ಗೆ ಏನಾಯ್ತು? ಆನ್ಸರು 0 ಬಂತು. ಸೊ ಇದು ನಮ್ದು ಇದು ಭಾಗಾಕಾರದ ಮೆಥಡ್. ಆಮೇಲೆ ಅವ್ರು ಕ್ವಶನ್ ಕೇಳಿರೋದು ಇದ್ರದ್ದು ಅಪವರ್ತನ ಹೌದೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ರಿ ಅಂತ ಹೇಳಿದ್ರಲ್ಲ. ಸೊ ಇದು 0 ಬಂದಿರೋದ್ರಿಂದ ಇದ್ರದ್ದು ಅಪವರ್ತನ ಹೌದು ಅಂತ ನಾವು ಬರೀಬಹುದು. ಹೌದಾ? ಸೊ ಇದು ಇವತ್ತಿನ ಕ್ಲಾಸ್ ಆಗಿತ್ತು. ಇನ್ನೊಂದೆರಡು ಪ್ರಾಬ್ಲಮ್ಸ್ ಅದಾವ. ಅವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.